Dear students, welcome to NVA High School English Grammar. See, already you have learned about in the previous videos what is a sentence, the types of sentence, and the basics of the parts of the speech. Parts of speech. First of all, you have learned a noun. What is a noun? What is a pronoun? In this class, we shall know about a verb. Verb. See, verb. ಏನು ವರ್ಬ್ ಅಂದರೆ ಕ್ರಿಯಾಪದ. ವರ್ಬ್ ಅಂದರೆ ಕ್ರಿಯಾಪದ. ವಾಟ್ ಇಸ್ ಎ ವರ್ಬ್? ವರ್ಬ್ ಇಸ್ ಎ ಆ್ಯಕ್ಷನ್ ವರ್ಡ್. ದಿನನಿತ್ಯ ನಾವು ಅನೇಕ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಟ್, ಸ್ಲೀಪ್, ಜಂಪ್, see in the previous classes we were discussing about the basics of the parts of speech. We have already studied what is a noun, what is a pronoun. But in this class we shall know about the verb, the important aspect of the parts of speech. What is a verb? ನೋಡಿ, ಕನ್ನಡದಲ್ಲಿ ಹೇಳಬೇಕು ಅಂದರೆ ವರ್ಬ್ಗೆ ಆ್ಯಕ್ಷನ್ ವರ್ಡ್ ಅಂತೀವಿ. ವಾಟ್ ಇಸ್ ಎ ವರ್ಬ್ ಅಂದರೆ ಇಟ್ ಇಸ್ ಎ ವರ್ಬ್ ಇಸ್ ಎ ವರ್ಡ್ ಆರ್ ಎ ಆ್ಯಕ್ಷನ್. ಸಿ ಆ್ಯಕ್ಷನ್, ಆ್ಯಕ್ಷನ್ ಕ್ರಿಯೆ, ಒಂದು ಕ್ರಿಯೆ ನಡೆಯೋದಕ್ಕೆ ನಾವು ಆ್ಯಕ್ಷನ್ ಅಂತ ಕರಿತೀವಿ. ನೋಡಿ, ಈಟ್, ಇಟ್ ಈಸ್ ಎ ವರ್ಬ್. ಸ್ಲೀಪ್, ಜಂಪ್, ರೀಡ್, ರೈಟ್, ಅನೇಕ ಇದೆ. ಸ್ಲೀಪ್ ಅಂತೀವಿ, ಜಂಪ್ ಅಂತೀವಿ, ರೀಡ್ ಅಂತೀವಿ, ರೈಟ್ ಅಂತೀವಿ. ಅಂದರೆ ಏನು? ಈಗ ರನ್, ಸಿಂಗ್, ಸೋ ಮೆನಿ ಆ್ಯಕ್ಷನ್ ವರ್ಡ್ಸ್ ಆರ್ ದೇರ್ ಇನ್ ಎವರಿ aspect of our life. We are doing many activities. They are all called action words. Verb is very important word, part of the parts of speech. So ಈಗ ಏನಂದರೆ there are many kinds of mainly there are three kinds of verbs we can define. See, what is it is a three types. That is transitive verb, intransitive and modal verbs. Modals are helping verbs. ಅದನ್ನೇ ಎರಡು ಎಲ್ಲ ಒಂದೇ ಇದು. helping verbs and supporting verbs. auxiliaries ಅಂತಲೂ ಕರೀತಾರೆ. helping verbs, supporting verbs are auxiliaries. See, first of all we shall come to a transitive verb. Transitive verb is a verb which carries an object. ನೋಡಿ, ಒಂದು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟು, ವರ್ಬ್, ಆಬ್ಜೆಕ್ಟ್ ಅಂತ ಇರುತ್ತೆ. ರಾಮ ರೀಡ್ಸ್ ಎ ಬುಕ್. ರಾಮ ರೀಡ್ಸ್ ಎ ಬುಕ್. ನೋಡ್ರಿ, ಇಲ್ಲಿ ರಾಮ ರೀಡ್ಸ್ ಎ ಬುಕ್. ರಾಮ ಈಸ್ ಎ ನೌನ್ ಅಥವಾ ಸಬ್ಜೆಕ್ಟ್. ನೌನ ಸಬ್ಜೆಕ್ಟ್. ರೀಡ್ಸ್ ಅನ್ನೋದು ವರ್ಬ್. ಬುಕ್ ಈಸ್ ಅನ್ ಆಬ್ಜೆಕ್ಟ್. ನೋಡಿ, ಈ ಥರ ಇಲ್ಲಿ ಏನು ಹೇಳ್ತೀವಿ ಅಂದರೆ ನಾವು ಟ್ರಾನ್ಸಿಟಿವ್ ವರ್ಬ್ ವಿಚ್ ಕ್ಯಾರೀಸ್ ಅನ್ ಆಬ್ಜೆಕ್ಟ್. ರಾಮ ಕಿಕ್ಡ್ ಎ ಬಾಲ್, ರಾಮ ಪ್ಲೇಡ್ ಕ್ರಿಕೆಟ್. ಪಕ್ಕದಲ್ಲಿ ನೋಡಿ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್ ಇದೆ. ಇದನ್ನು ಟ್ರಾನ್ಸಿಟಿವ್ ಅಂತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಸೆಂಟೆನ್ಸ್ ಬರೆದಿದ್ದೀನಿ ನಾನು. ರಾಮ ರೀಡ್ಸ್ ಎ ಬುಕ್. ರಾಮ ಈಸ್ ಎ ಸಬ್ಜೆಕ್ಟ್, ರೀಡ್ಸ್ ಇಸ್ ಎ ವರ್ಬ್, ಆಬ್ಜೆಕ್ಟ್ ಅನ್ನೋದು ಬುಕ್ಕು. ಆಯಿತು. ಈಗ ಸೀತಾ ಸಿಂಗ್ಸ್ ಎ ಸಾಂಗ್. ಸೀತೆ ಹಾಡನ್ನು ಹೇಳುತ್ತಾಳೆ. ಸೀತಾ ಈಸ್ ಎ ಸಬ್ಜೆಕ್ಟ್, ಸಿಂಗ್ಸ್ ಇಸ್ ಎ ವರ್ಬ್, ಆಬ್ಜೆಕ್ಟ್ ಇದೆ. ಕಡೆಯಲ್ಲಿ ಏನು ಕರ್ತೃ, ಏನು ಯಾವುದನ್ನು ಅವನು ಯಾವ ಕೆಲಸವನ್ನು ಮಾಡ್ದ ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಗುರಿ ಇದೆ. ಆದರೆ ಇಂಟ್ರಾನ್ಸಿಟಿವ್ ಅಂದರೆ ಏನಂದರೆ, ಇಂಟ್ರಾನ್ಸಿಟಿವ್ ವರ್ಬ್ಸ್ they do not carry objects. ಅವು ಆಬ್ಜೆಕ್ಟನ್ನು ಹೊಂದಿರೋದಿಲ್ಲ. ಯಾವ ವಸ್ತುವನ್ನು ನಾವು ಮಾಡ್ತಾ ಇದ್ದೀವಿ ಕೆಲಸ, ಯಾವ ವಸ್ತುವಿನ ಮೇಲೆ ವರ್ಕೌಟ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಇರೋದಿಲ್ಲ ಮಾಹಿತಿ. ಫಾರ್ ಎಕ್ಸಾಂಪಲ್, ರಾಮ ರೀಡ್ಸ್. ನೋಡಿ, ರಾಮ ರೀಡ್ಸ್ ಏನಾಯಿತು? ರಾಮ ಓದುತ್ತಾನೆ ಅಷ್ಟೇ. ಏನು ಓದ್ತಾನೆ? ಪುಸ್ತಕ ಓದ್ತಾನೋ, ಲೆಟರ್ ಓದ್ತಾನೋ, ಏನೂ ಗೊತ್ತಿಲ್ಲ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಟ್ರಾನ್ಸಿಟಿವ್ ವರ್ಬ್ ಆ್ಯಂಡ್ ಅನ್ ಇಂಟ್ರಾನ್ಸಿಟಿವ್ ವರ್ಬ್. ಈಗ ಅರ್ಥ ಆಯ್ತಾ ನಿಮಗೆ? ನೋಡಿ, ಈಟ್, ಸ್ಲೀಪು ಇವೆಲ್ಲ ಸಿಂಪಲ್ ವರ್ಬ್ಸ್, ಪ್ರತಿದಿನ ನಾವು ಮಾಡೋಂಥ ಚಟುವಟಿಕೆಗಳು. ಇದನ್ನು ರಾಮ ರೀಡ್ಸ್ ಎ ಬುಕ್ ಅಂದಾಗ ಇಲ್ಲಿ ಆಬ್ಜೆಕ್ಟ್ ಇದೆ.
ಇಲ್ಲಿ ರಾಮ ರೀಡ್ಸ್ ಇದೆ, ಏನು ಅಂತ ವಸ್ತು ಇಲ್ಲ. ರಾಮ ಕಿಕ್ಸ್, ವಾಟ್ ಈ ಕಿಕ್ಸ್, ಇಟ್ ಈಸ್ ನಾಟ್ ಕ್ಲಿಯರ್. ಕಿಕ್ಸ್ ಎ ಬಾಲ್ ಅಂದಾಗ ಇಲ್ಲಿ ಬುಕ್ಕು, ಬಾಲು, ಈ ಥರ ಈ ವಸ್ತುಗಳೆಲ್ಲ ಏನಂತೀವಿ ನಾವು ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಇವಿಲ್ಲ ಅಂದರೆ ಅದು ಇಂಟ್ರಾನ್ಸಿಟಿವ್. ಮೂರನೇದು ಬಂದು ವಾಟ್ ಈಸ್ ಎ ಮಾಡಲ್. ಮಾಡಲ್ ಈಸ್ ಎ ಮಾಡಲ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಸಪೋರ್ಟಿಂಗ್ ವರ್ಬ್ಸ್ ಆರ್ ಆಕ್ಸಿಲರಿ ವರ್ಬ್ಸ್ ಅಂತ ಕರೀತಾರೆ. ಏನು ಸಪೋರ್ಟಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್ ಅಂದರೆ ಈಸ್, ವಾಸ್, ಆರ್, ವರ್, ನೋಡಿ ಕ್ಯಾನ್, ಕುಡ್, ಇದು ಬೇಕಾದಷ್ಟಿದೆ. ಸೊ ನೋಡಿ, ಈಸು ವಾಸ್ಗೆ ಸಪ್ರೇಟಾಗಿ ನಾವು ಮೀನಿಂಗ್ ಹೇಳೋಕ್ಕಾಗಲ್ಲ. ರಾಮ ಈಸ್ ಎ ಬಾಯ್ ಅಂತೀವಿ. ಈಸ್ ಏನು, ವಾಟ್ ಈಸ್, ಇಟ್ ಇಸ್ ಎ ವರ್ಬ್, ಆದರೂ ಕೂಡ ವಾಟ್ ಇಟ್ ಹೆಲ್ಪ್ಸ್, ಇಟ್ ಇಸ್ ಹೆಲ್ಪಿಂಗ್ ವರ್ಡ್. ವಾಸ್ ಯಾವಾಗ ಈಸ್, ವಾಸು ಈಸ್ ಪ್ರೆಸೆಂಟ್ ಟೆನ್ಸ್, ವಾಸ್ ಪಾಸ್ಟ್ ಟೆನ್ಸ್, ಇದು ಸಿಂಗ್ಯುಲರ್ಗೆ ಉಪಯೋಗಿಸ್ತೀವಿ. ಆರ್ ವರ್ ಸೇಮು. ದೇ ವರ್ ಪ್ಲೇಯಿಂಗ್, ದೇ ಆರ್ ಪ್ಲೇಯಿಂಗ್, ಹಿ ಈಸ್ ರೀಡಿಂಗ್, ಶಿ ವಾಸ್ ರೀಡಿಂಗ್, ಈ ಥರ ಮಾಡ್ತೀವಿ. ಕ್ಯಾನ್, ಕುಡ್, ಐ ಕ್ಯಾನ್ ಗೋ, ಐ ಕ್ಯಾನ್ ವಾಕ್, ಐ ಕ್ಯಾನ್ ಜಂಪ್, ಐ ಕ್ಯಾನ್ ರೀಡ್, ಈ ಥರ ಹೇಳ್ತೀವಿ. ನೋಡಿ ಇಲ್ಲಿ ಈಸು, ವಾಸು, ಆರು, ವರ್, ಕೆನ್, ನಿರ್ದಿಷ್ಟವಾದ ಕೆಲಸ ಇಲ್ಲ ಅಲ್ಲಿ. ಅದು ಒಂದು ವರ್ಬ್ಗೆ ಸಪೋರ್ಟಿಂಗ್ ಕೊಡುವಂಥದ್ದು. ರಾಮ ಈಸ್ ಪ್ಲೇಯಿಂಗ್, ರಾಮ ಪ್ಲೇಯಿಂಗ್ ಆಗಲ್ಲ, ರಾಮ ಈಸ್ ಅಥವಾ ಪಾಸ್ಟ್ ಟೆನ್ಸ್ ಆದರೆ ವಾಸ್. ಅದೇ ಪ್ಲೂರಲ್ ಆದರೆ ದೇ ಆರ್ ಪ್ಲೇಯಿಂಗ್, ಅದು ಪಾಸ್ಟ್ ಟೆನ್ಸಲ್ಲಿ ಪ್ಲೂರಲ್ ಆದರೆ ದೇ ವರ್ ಪ್ಲೇಯಿಂಗ್. ಅರ್ಥ ಆಯ್ತಾ? ದೀಸ್ ಆರ್ ಕಾಲ್ಡ್ ಸಪೋರ್ಟಿಂಗ್ ಆರ್ ಹೆಲ್ಪಿಂಗ್ ವರ್ಬ್ಸ್. In the same way, you have understood what is a verb. What is a verb ಅಂದರೆ verb is a action word. I can write, ನಾನು ಬರಿತೀನಿ, ಬರೆಯುವಂಥ ಶಕ್ತಿ ನನಗಿದೆ. ಐ ಕ್ಯಾನ್ ರೀಡ್ ದಿ ಬುಕ್, ಐ ಕ್ಯಾನ್ ಸಿ ದ ಸ್ಟಾರ್ಸ್. ಇವೆಲ್ಲ ಏನು ಹೇಳುತ್ತೆ ನಮಗೆ? ವರ್ಬ್ಸು. ಏನು ಕೆಲಸ ಮಾಡ್ತೀವಿ? ಶಿ ಈಟ್ಸ್ ಎ ಮ್ಯಾಂಗೋ, ದೇ ಆರ್ ಸ್ಲೀಪಿಂಗ್. ಸ್ಲೀಪಿಗೆ ಸ್ಲೀಪಿಂಗ್ ಆಗ್ಬೋದು, ಸ್ಲೆಪ್ಟ್ ಆಗ್ಬೋದು, ಇನ್ನೊಂದಾಗುತ್ತೆ ಟೆನ್ಸ್ ಏನೇ ಆಗ್ಬೋದು. ದೇ ಆರ್ ಜಂಪಿಂಗ್, ಐ ಜಂಪ್, ದೇ ಜಂಪ್. ನೋಡಿ, ಐ ಜಂಪ್ ಅಂದಾಗ ಐ ಜಂಪ್ ದ ವಾಲ್ ಅಂದರೆ ಅದು ಟ್ರಾನ್ಸಿಟಿವ್. ಜಸ್ಟ್ ಐ ಜಂಪ್ ಅಂದಾಗ ಅದು ಇಂಟ್ರಾನ್ಸಿಟಿವ್. ಐ ಗೋ ಟು ಮಾರ್ಕೆಟ್ ಆಬ್ಜೆಕ್ಟಲ್ಲಿ, ಅವಾಗ ಅದು ಟ್ರಾನ್ಸಿಟಿವ್ ಆಗುತ್ತೆ. ಜಸ್ಟ್ ಐ ಗೋ, ಐ ಸ್ಲೀಪ್, ಐ ರೀಡ್ ಎ ಬುಕ್ ಅಂದಾಗ ಆ ಬುಕ್ ಆಬ್ಜೆಕ್ಟ್ ಇದ್ದರೆ ಅದನ್ನು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಅದು ಯಾವುದೂ ಇಲ್ಲ ಅಂದರೆ ಜಸ್ಟ್ ಐ ರೀಡ್, ಏನು ಓದ್ತೀರಿ? ಏನೋ ಒಂದು ಓದ್ತೀನಿ ನಾನು, ಅದು ಆಬ್ಜೆಕ್ಟ್ ಇಲ್ಲ, ಅದನ್ನು ಇಂಟ್ರಾನ್ಸಿಟಿವ್ ಅಂತ ಕರೀತಾರೆ. ಐ ರೈಟ್ ಎ ಲೆಟರ್, ಐ ರೈಟ್ ಎ ಬುಕ್, ಐ ರೋಟ್ ಎ ಬುಕ್. ಗೊತ್ತಾಯ್ತಾ? ಈಟ್ಗೆ ಸೀತಾ ಈಟ್ಸ್ ಎ ಫ್ರೂಟ್, ಸೀತಾ ಈಟ್ಸ್ ಬನಾನಾ ಅಥವಾ ಫ್ರೂಟ್ ಇದ್ದರೆ ಅದು ಆಬ್ಜೆಕ್ಟ್. ಗೊತ್ತಾಯ್ತಾ? ದಿ ಸೆಂಟೆನ್ಸ್ ವಿಚ್ ಕ್ಯಾರಿ ದಿ ವರ್ಬ್ಸ್ ವಿಚ್ ಕ್ಯಾರಿ ಆಬ್ಜೆಕ್ಟ್ ಈಸ್ ಕಾಲ್ಡ್ ಎ ಟ್ರಾನ್ಸಿಟಿವ್ ವರ್ಬ್. ವಿಚ್ ಡಸಂಟ್ ಕ್ಯಾರಿ ಆಬ್ಜೆಕ್ಟ್, ಯಾವುದಕ್ಕೆ ಆಬ್ಜೆಕ್ಟ್ ಇಲ್ವೋ ಅದನ್ನ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಇವೆಲ್ಲ ಮೇನ್ ವರ್ಬ್ಸ್. ಇವೆಲ್ಲ ಆಕ್ಸಿಲರೀಸ್. ಈಸು, ವಾಸು, ಆರು, ವರ್ರು, ಕ್ಯಾನ್, ಕುಡ್, ಶಲ್, ಶುಡ್, ವಿಲ್, ವುಡ್. ಅರ್ಥ ಆಯ್ತಾ? ಅವುಗಳನ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಆಕ್ಸಿಲರೀಸ್ನ ಬೇರೆ ತಗೊಳ್ಳೋಣ. ಈಗ ತಕ್ಷಣಕ್ಕೆ ನೀವು ವಾಟ್ ಆರ್ ಆ್ಯಕ್ಷನ್ ವರ್ಡ್ಸ್, ವಾಟ್ ಈಸ್ ಎ ವರ್ಬ್, ಮೈನ್ ಇದು ವರ್ಬ್ ಮೇಲೆ ಹೆಂಗೆ ಒಂದು ಸೆಂಟೆನ್ಸ್ ಮಾಡ್ಬೋದು ಅವಾಗಲೇ ಹೇಳಿದೆ. ಈಟ್, ಸ್ಲೀಪ್, ಜಂಪ್, ರೀಡ್, ರೈಟ್. ಗೊತ್ತಾಯ್ತಾ? ಗೋ, ಕಮ್. ಇಸ್ ಇಟ್ ನಾಟ್? ದೀಸ್ ಆರ್ ಆಲ್. This is the main is what is immediately if any officer or anybody asks you, do you know what is a verb? You say verb is an action word. Verb means work. Whatever we do, it gives information about a noun. What action he performs, that is verb. ಕ್ರಿಯಾ ಪದ. ಒಬ್ಬ ವ್ಯಕ್ತಿ ಏನು ಆ್ಯಕ್ಷನ್ ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ, ಅದನ್ನು ನಾವೇನು ಮಾಡ್ತಿದ್ರೆ ಕೆಲಸ. ವರ್ಬ್ ಅಂದರೆ ಕೆಲಸ. ಅರ್ಥ ಆಯ್ತಾ? ಈಗ ವರ್ಬ್ ಈಸ್ ಎ ಆ್ಯಕ್ಷನ್ ವರ್ಡ್, ಸಿಂಪಲ್ ಥಿಂಗ್. ವರ್ಬ್ ಶೋಸ್ ದಿ ಆ್ಯಕ್ಟಿವಿಟಿ ಆರ್ ಈ ಒಂದು ನಮ್ಮ ಕರ್ಮ ಅಂತೀವಿ, ಕರ್ಮ ಅಥವಾ ಕ್ರಿಯಾಪದ
ಅಂತ ಹೇಳ್ತೀವಿ. ಇಂಥದ್ದು ಅನೇಕವಿದೆ. ಐ ಗೋ, ಐ ಸ್ಲೀಪ್, ಐ ಪ್ಲೇ, ಐ ರನ್, ಇವೆಲ್ಲ ಆಗುತ್ತೆ. ಐ ಸಿಂಗ್, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಅದನ್ನು ವಾಕ್ಯದಲ್ಲಿ ಬರೆಯೋದು ಕಲ್ತ್ಕೊಳ್ಬೇಕಾಗುತ್ತೆ. ಟ್ರಾನ್ಸಿಟಿವ್ ವರ್ಬ್ ಮತ್ತೆ ರಿಪೀಟ್ ಮಾಡ್ತೀನಿ. ಟ್ರಾನ್ಸಿಟಿವ್ ಕ್ಯಾರೀಸ್ ಅನ್ ಆಬ್ಜೆಕ್ಟ್, ಇಂಟ್ರಾನ್ಸಿಟಿವ್ ಡಸಂಟ್ ಕ್ಯಾರಿ ಅನ್ ಆಬ್ಜೆಕ್ಟ್, ಮಾಡಲ್ಸ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್, ಇಟ್ ಈಸ್, ವಾಸ್ ಆರ್ ವರ್ಕ್ ಕ್ಯಾನ್. ಐ ರಿಪೀಟ್ because you should learn the previous videos and also you should associate them to keep it in your mind and remember well with the principle of association. So unless you know the previous videos, unless you go through the previous videos, you cannot understand better. In the next class we shall know about auxiliary verbs. It is a very big chapter and we shall see how we use is, was, are, were, can, could. Okay, shall, should, may, might, so many things are there. We shall discuss about those things in the next class. Let us recall and you copy them and you keep it in your mind. Keep these things in your mind. See, every sentence in English, see, Rama reads a book, Sita eats a fruit. See, Rama is a subject, reads is a verb, book is an object. You remember, subject, verb, object. But in Kannada, Ramanu ಪುಸ್ತಕವನ್ನು ಓದುತ್ತಾನೆ. Object comes in front of the subject. So that is the difference. In mother tongue, it becomes SOV. Subject, verb, object ಇರೋದು, subject, object, verb ಆಗುತ್ತೆ. This is all the difference between mother tongue and English. Okay? Thank you, students. You just recall and recognize the things, keep it in your mind and you record it. Thank you, children.